ಕರ್ನಾಟಕದ ನಂಬರ್ 1 ಪ್ರತಿಷ್ಠಿತ ಕೈಬರಹ ಸಂಸ್ಥೆಯಾದ ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ ಸಂಸ್ಥೆ ಬೆಂಗಳೂರು ಇವರ ವತಿಯಿಂದ ಆಯೋಜಿಸಲಾಗಿದ್ದ 2025ರಿಂದ 26ನೇ ಸಾಲಿನ ರಾಜ್ಯ ಮಟ್ಟದ ಅಂತರ್ಶಾಲಾ ವಲಯ ಮಟ್ಟದ ಕನ್ನಡ ಮತ್ತು ಇಂಗ್ಲಿಷ್ ಕೈಬರಹ ಸ್ಪರ್ಧೆಯನ್ನು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಲ್ಲಿರುವ ಅರವಿಂದ ಅಂತಾರಾಷ್ಟ್ರೀಯ ವಸತಿ ಶಾಲೆಯಲ್ಲಿ ದಿನಾಂಕ 1 ಫೆಬ್ರವರಿ 2026 ಭಾನುವಾರದಂದು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಸರಸ್ವತಿ ಪ್ರಾಂಶುಪಾಲರು ಅರವಿಂದ ಶಾಲೆ ಕುಣಿಗಲ್ ಇವರು ವಹಿಸಿದ್ದರು. Light is the symbol of knowledge, light is the path of wisdom, light is the flame of inspiration. To mark the ceremonial beginning of this grand event, I request our respected chief guests and dignitaries to kindly come forward for lighting of the lamp. ಎಕ್ಸ್ಪರ್ಟ್ ಅಕಾಡೆಮಿ ಸಂಪನ್ಮೂಲುಲ ವ್ಯಕ್ತಿ ಶ್ರೀ ಡಾಕ್ಟರ್ ಮಹಾಂತೇಶ್ ಕಮ್ಮಾರ್, ಶ್ರೀ ರಾಮಮೋಹನ್ ಫೌಂಡರ್ ಆ್ಯಂಡ್ ಸಿಇಒ ಇಂಡಿಯಾ ಮೆರಿಟ್ ಗಂಗಾವತಿ ಹಾಗೂ ಶ್ರೀಮತಿ ಉಷಾ ಆಡಳಿತಾಧಿಕಾರಿಗಳು ಅರವಿಂದ ಸ್ಕೂಲ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಬೆಂಗಳೂರು, ತುಮಕೂರು, ಮಂಡ್ಯ, ಹಾಸನ, ಚಿತ್ರದುರ್ಗ, ಚಿಕ್ಕಮಗಳೂರು ಜಿಲ್ಲೆಯಿಂದ ಶಾಲಾ ವಿದ್ಯಾರ್ಥಿಗಳು, ಶಾಲೆಯ ಆಡಳಿತ ಅಧಿಕಾರಿಗಳು, ಮುಖ್ಯೋಪಾಧ್ಯಾಯರು ಹಾಗೂ ಶಿಕ್ಷಕಿಯರು ಆಗಮಿಸಿದ್ದರು. 1 ವರ್ಷದಿಂದ ನಿರಂತರವಾಗಿ ಕೈಬರಹ ತರಬೇತಿ ಕೊಟ್ಟು ಶಾಲಾ ಮಟ್ಟದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ಈ ಒಂದು ರಾಜ್ಯ ಮಟ್ಟದ ಕೈಬರಹ ಸ್ಪರ್ಧೆಗೆ ಆಯ್ಕೆ ಮಾಡಲಾಗಿತ್ತು. ವಿಜೇತರಾದ ವಿದ್ಯಾರ್ಥಿಗಳಿಗೆ ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ ಟ್ರೈನಿಂಗ್ ಸಂಸ್ಥೆ ಬೆಂಗಳೂರು ಇವರ ವತಿಯಿಂದ ತರಗತಿವಾರು ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ನೀಡಲಾಯಿತು. ಎಕ್ಸ್ಪರ್ಟ್ ಅಕಾಡೆಮಿ ಆ್ಯಂಡ್ ಶ್ರೇಯಸ್ ಸರ್ ಅಂಡ್ ಟೀಮ್ ನಮ್ಮ ಸ್ಕೂಲಲ್ಲಿ 1 ಇಯರಿಂದ ಎಕ್ಸ್ಪರ್ಟ್ ಅಕಾಡೆಮಿ ಕಡೆಯಿಂದ ಹ್ಯಾಂಡ್ ರೈಟಿಂಗ್ ಟ್ರೈನಿಂಗ್ ಮಾಡಿಸ್ತಿದ್ದೀವಿ. ಇದರಿಂದ ನಮಗೆ ತುಂಬ ಯೂಸ್ ಆಗ್ತಿದೆ. ಮಕ್ಕಳಲ್ಲಿ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗಿದೆ. ಜೊತೆಗೆ ಟೀಚರ್ಸ್ಗೆ ಕರೆಕ್ಷನ್ ಅನ್ನೋದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಮಕ್ಕಳು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದಾಗ ತುಂಬ ರಿಸ್ಕ್ ತೊಗೊಂಡು ನಾವು ಕರೆಕ್ಷನ್ ಮಾಡ್ತಿದ್ದೀವಿ. ಸೊ ಹ್ಯಾಂಡ್ ರೈಟಿಂಗ್ ನೀಟಾಗಿದ್ದಾಗ ಕರೆಕ್ಷನ್ ಮಾಡೋದು ಈಸಿ ಆಗುತ್ತೆ ನಮಗೆ. ಈ ಶಾಲೆಯಲ್ಲಿ ಇದೇ ಮೊದಲು ಹ್ಯಾಂಡ್ ರೈಟಿಂಗನ್ನು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಪ್ರಿಂಟಿಂಗ್ ಸ್ಟೈಲಲ್ಲಿ ಎಲ್ಲ ಮಕ್ಕಳು ತುಂಬ ಅತ್ಯುತ್ತಮವಾಗಿ ಪ್ರಾಕ್ಟೀಸ್ ಮಾಡಿ ಕಾಲಕ್ಕೆ ಮತ್ತು ಪೇರೆಂಟ್ಸ್ ಸಹಕಾರದಿಂದ ಮತ್ತು ಈ ಒಂದು ಅಕಾಡೆಮಿಯ ಸಹಕಾರದಿಂದ ಒಳ್ಳೆ ರೀತಿಯಾದಂಥ ಪ್ರೆಸೆಂಟ್ ಮಾಡಿದ್ದಾರೆ. ಇದರಿಂದ ಮುಂದೆ ಫ್ಯೂಚರಲ್ಲಿ ಮಕ್ಕಳು ತನ್ನ ಏನು ಬರವಣಿಗೆ ಮೂಲಕ ಬರಿಬೇಕಾಗಿದೆ ಅದು ಅತ್ಯುತ್ತಮವಾಗಿ ಬರಿತಾ ಇದ್ದಾರೆ. ಹಾಗಾಗಿ ಅದರಿಂದ ಒಳ್ಳೆಯ ರಿಸಲ್ಟ್ ಬರುತ್ತೆ, ಒಳ್ಳೆಯ ರೀತಿಯಾದಂಥ ಮಾರ್ಕ್ಸನ್ನು ಸ್ಕೋರ್ ಮಾಡ್ತಾರೆ. ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೂ ಕೂಡ ಒಳ್ಳೆ ಉತ್ತಮವಾದಂಥ ಹ್ಯಾಂಡ್ ರೈಟಿಂಗ್ ಮೂಲಕ ಅವರಲ್ಲಿ ಇರ್ತಕ್ಕಂಥ ಸ್ಕಿಲ್ಲನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಇದು ತುಂಬ ಅತ್ಯುತ್ತಮವಾದಂಥ ಒಂದು ಒಳ್ಳೆಯ ಕೆಲಸ. ಅಕಾಡೆಮಿ ನಡೆಸ್ತಾ ಇದ್ದೀವಿ. ಇಲ್ಲಿ ಶ್ರೇಯಸ್ ಸರ್ ಅವರು ಸ್ಟೇಟ್ ಲೆವೆಲ್ ಝೋನಲ್ಲಿ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. 2 ರೀತಿಯಲ್ಲೂ ಮಾಡ್ತಾ ಇದ್ದಾರೆ, ಕನ್ನಡ ಮತ್ತು ಇಂಗ್ಲೀಷ್. ಕನ್ನಡದಲ್ಲಿ ತುಂಬ ಚೆನ್ನಾಗಿ ಮಕ್ಕಳು ಬರೀತಾ ಇದ್ದಾರೆ, ಹಾಗೂ ಇಂಗ್ಲೀಷ್ ಅಂದರೆ ಅದರಲ್ಲಿ 2 ರೀತಿಯಾಗಿ ಮಾಡ್ತಾ ಇದ್ದಾರೆ. ಒಂದು ಕರ್ಸಿವ್ ಮತ್ತು ಇನ್ನೊಂದು ಪ್ರಿಂಟ್ ಸ್ಟೈಲಲ್ಲಿ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಫೋಕಸ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಶ್ರೇಯಸ್ ಸರ್ ಕಡೆ ಹ್ಯಾಂಡ್ ರೈಟಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ದಾರೆ. ಇವತ್ತು ನಮ್ಮ ಶಾಲೆಯಲ್ಲಿ ಒಳ್ಳೆ ರಿಸಲ್ಟ್ ಬರ್ತಿದೆ ಅಂತ ಹೇಳಿರೋದು ಕಾರಣ ಹ್ಯಾಂಡ್ ರೈಟಿಂಗು. ಈ ಶ್ರೇಯಸ್ ಸರ್ ತುಂಬಾ ಎಫರ್ಟ್ ಹಾಕ್ಬಿಟ್ಟು ಒಳ್ಳೆ ರಿಸಲ್ಟ್ ಕೊಟ್ಬಿಟ್ಟು ಇಂಟರ್ ಸ್ಕೂಲು ಮತ್ತು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾಡಿ ಮಕ್ಕಳಲ್ಲಿ ಒಂದು ಕಾಂಪಿಟೇಷನ್ ಮನೋಭಾವನ ಬೆಳೆಸ್ತಾ ಇದ್ದಾರೆ ಮತ್ತು ಒಳ್ಳೆ ರಿಸಲ್ಟ್ ಬರ್ತಿದೆ ಶ್ರೇಯಸ್ ಸರ್ ಕಡೆಯಿಂದ. ಶ್ರೀ ಪ್ರತಾಪ್ ಲಮಾಣಿ ಪಿ ಟ್ಯಾಪ್ ಟೆಕ್ನಾಲಜಿ ರಾಣೆಬೆನ್ನೂರು ಇವರ ವತಿಯಿಂದ 10 ವಿದ್ಯಾರ್ಥಿಗಳಿಗೆ ತಲಾ 1,000 ರೂಪಾಯಿ ನಗದು ಬಹುಮಾನ, ಶ್ರೀ ಮಹೇಶ್ ತುಷಾಂತ್ ಎಂಟರ್ಪ್ರೈಸಸ್ ಬಳ್ಳಾರಿ ಹಾಗೂ ಶ್ರೀ ಚೇತನ್ ಅಥರ್ವಣ್ ಅಬಕ್ಯಾಸ್ ವೇದಿಕ್ ಮ್ಯಾಥ್ಸ್ ಬೆಂಗಳೂರು ಇವರ ವತಿಯಿಂದ ಅತ್ಯುತ್ತಮ ವಿದ್ಯಾರ್ಥಿಗಳಿಗೆ ಪಾರಿತೋಷಕ ಬಹುಮಾನ ವಿತರಿಸಲಾಯಿತು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿನಿಯರಿಗೆ ಪ್ರಶಸ್ತಿ ಪತ್ರ ಮತ್ತು ಮೆಡಲ್ಗಳನ್ನು ನೀಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲ ಶಾಲೆಯ ಆಡಳಿತ ಅಧಿಕಾರಿಗಳಿಗೆ, ಮುಖ್ಯೋಪಾಧ್ಯಾಯರಿಗೆ ಹಾಗೂ ನಿರಂತರವಾಗಿ ಕೈಬರಹ ತರಬೇತಿ ನೀಡಿದ ಎಲ್ಲ ಶಾಲೆಯ ಕೈಬರಹ ಶಿಕ್ಷಕಿಯರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು. ಎಕ್ಸ್ಪರ್ಟ್ ಅಕಾಡೆಮಿಯ ಶಾಲೆಗಳಾದ
ಶ್ರೀ ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್ ಪಾವಗಡ, ಶ್ರೀ ಶಾರದಾ ವಿದ್ಯಾಪೀಠ ಪಾವಗಡ ಹಾಗೂ SMS ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಬಂಡೆಮಠ ಈ ಎಲ್ಲ ಶಾಲೆಯ ಮುಖ್ಯಸ್ಥರು ಹಾಗೂ ಶಿಕ್ಷಕರಿಗೆ ಎಕ್ಸ್ಪರ್ಟ್ ಅಕಾಡೆಮಿ ಸಂಸ್ಥೆ ವತಿಯಿಂದ ಪಾರಿತೋಷಕವನ್ನು ವಿತರಿಸಿ ಸನ್ಮಾನಿಸಲಾಯಿತು. ಎಕ್ಸ್ಪರ್ಟ್ ಹ್ಯಾಂಡ್ ರೈಟಿಂಗ್ ಟ್ರೈನಿಂಗ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ಶ್ರೀ ಶ್ರೇಯಸ್ ಆಚಾರ್ಯರವರು ಪ್ರಾಸ್ತಾವಿಕ ನುಡಿ ನುಡಿದರು. ಕೊಪ್ಪಳ ವಿಭಾಗದ ಹ್ಯಾಂಡ್ ರೈಟಿಂಗ್ ಮುಖ್ಯಸ್ಥರಾದ ಶ್ರೀ ವಿಕ್ರಮ್ ರವರು ಸ್ವಾಗತ ಕೋರಿದರು. ರಾಯಚೂರು, ವಿಜಯನಗರ, ದಾವಣಗೆರೆ, ಹಾವೇರಿ, ಚಿತ್ರದುರ್ಗ ವಿಭಾಗದ ಮುಖ್ಯಸ್ಥರಾದ ಸುಪ್ರಿಯಾ, ಬಸವರಾಜ್, ಭರತ್, ವೀಣಾ, ಪ್ರಕಾಶ್ ರವರು ಕೈಬರಹ ಸ್ಪರ್ಧೆ ಹಾಗೂ ಮೌಲ್ಯಮಾಪನ ವಹಿಸಿದ್ದರು. ಎಲ್ಲ ಶಾಲೆಯ ವಿದ್ಯಾರ್ಥಿಗಳನ್ನು